ಅಣ್ಣ ನಮಸ್ಕಾರ. ನಮಸ್ಕಾರ. ಚಿಂತಾಮಣಿಯಲ್ಲಿ ಏನು ಸಮಸ್ಯೆಗಳವನ ಇದು ಪ್ರೆಸೆಂಟ್ ಇಲ್ಲಿ? ಸಮಸ್ಯೆಗಳಿರುತ್ತೆ ನಿರಂತರವಾಗಿ. ಅದು ನನ್ನ ವೈಯಕ್ತಿಕವಾಗಿ ನಾನು ಈಗ ಗಮನಿಸ್ತಾ ಇರೋ ಒಂದು ಸಮಸ್ಯೆ ಬಗ್ಗೆ ಮಾತಾಡ್ತೀನಿ. ಇವಾಗ ನಮ್ದು ಚಿಂತಾಮಣಿ ತಾಲೂಕು ಕೋಟಗಲ್ ಅಂಬಾಜಿದುರ್ಗ ಹೋಗ್ಲಿ ಕೋಟಗಲ್ ಅಂತ, ಅಲ್ಲಿ ಒಂದು ಪುರಾತನವಾಗಿರುವಂತ ಸಿ ದರ್ಜೆ ಆಂಜನೇಯ ಸ್ವಾಮಿ ರಾಮರ ದೇವಸ್ಥಾನ ಇದೆ. ಅದಕ್ಕೆ 1 ಎಕರೆ ಜಮೀನ್ ಯಾವ ಕಾಲದಲ್ಲಿ ಕೊಟ್ಟಿದಾರೋ ನಮಗೂ ಇನ್ನ ಗೊತ್ತಿಲ್ಲ, ಆ ಸಂಬಂಧಿಸಿರೋ ಮುಜರಾಯಿ ಇಲಾಖೆ ಕೂಡ ಗೊತ್ತಿಲ್ಲ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಮೊದ್ಲಿಂದ ಪಾಣಿಲ್ ಪ್ರೆಸೆಂಟ್ ಇರೋದು ಅಥವಾ ಹಿಂದೆ ಹಳೆ ದಾಖಲೆ ಈಗ ಗೊತ್ತಿರೋದ್ರಲ್ಲಿ ನೋಡಿದ್ರೆ ಪಂಚಸಾಲ್ ಗುತ್ತು ಅಂತ ಇರುತ್ತೆ. ಅಂದ್ರೆ 5 ವರ್ಷಕ್ಕೊಂದ್ಸಲಿ ಪಬ್ಲಿಕ್ ಆಕ್ಷನ್ ಹಾಕೋದು, ಅದ್ರಲ್ಲಿ ಬಂದಿರೋ ದುಡ್ಡನ್ನ ಆ ದೇವಸ್ಥಾನಕ್ಕೆ ಏನೋ ನಿರ್ವಹಣೆಗೆ ತಗೊಳ್ಳೋದು, ಅಥವಾ ಸರ್ಕಾರದ ಒಂದು ಅಕೌಂಟ್ ಮಾಡಿರ್ತಾರೆ ಯಾರೋ. ಇದನ್ನ ನಾನು ಹೇಳ್ತಾ ಇರೋದು 60s 70s ಬಿಫೋರ್ 50s ಈ ಕಾಲಘಟ್ಟದ ಈಗ ನಾನು ಮಾತಾಡ್ತಾ ಇರೋದು. ಅದ್ರಲ್ಲಿ ಏನಾಗಿದೆ ಅಂತಂದ್ರೆ 5 ವರ್ಷದ್ದಾಗಿರೋದು ಗುತ್ತಿಗೆದಾರ ಕಾಂಟ್ರಾಕ್ಟರ್. ನಂತರದಲ್ಲಿ ಏನಾಗತ್ತೆ, ಬುಡ್ಡು ಸಾಬಿ ಅನ್ನೋ ಅದೇ ಊರ್ನವ್ರಿಗೆ ಅಕ್ರಮವಾಗಿ ಅದೇನ್ ಆಗಿದೆಯೋ ಇಲ್ವೋ ಆಕ್ಷನ್ ಏನೂ ಗೊತ್ತಿಲ್ಲ, ಬುಡ್ಡು ಸಾಬಿ ಅನ್ನೋರ್ಗೆ ಪಂಚಸಾಲ್ ಗುತ್ತು ಅಂತ ಮಾಡ್ತಾರೆ. ಸರಿ, ಆಫ್ಟರ್ 81 85 ಈ ಮಧ್ಯದಲ್ಲಿ ಅವ್ರು ಮಾಡ್ಕೊಂಡ್ ಬರ್ತಾ ಏನು ಒಂದ್ 70ರಲ್ಲಿ ಇವ್ರಿಗೆ ಆಗಿದ್ದಾದ್ಮೇಲೆ ಏನ್ ಮಾಡ್ತಾರೆ, ಒಂದ್ ಅರ್ಜಿ ಹಾಕಿದ್ರೆ 30 ಎಕರೆ ಇರೋ ಲ್ಯಾಂಡ್ ಲಾರ್ಡ್ ಹಾಕಿದ್ರೆ ಸರಿ ಅವ್ರಿಗೆ ಫಾರಂ 7 ಅಲ್ಲಿ ಕೊಟ್ಬಿಡ್ತಾರೆ. ಏನೋ ನೀವು ಕಿಮ್ಮತ್ ಕಟ್ಟೋ ಏನೋ ಮಾಡ್ಕೊಳ್ಳಿ ಅಂತ ಅವ್ರ ಪ್ರೊಸೀಜರ್ ಪೂರ್ತಿ ನಮ್ಗೆಲ್ರಿಗೂ ಪಬ್ಲಿಕ್ ಗೊತ್ತಿರ್ಬೇಕು ಅಂತ ಏನಿಲ್ವಲ್ಲ, ಅಫಿಷಿಯಲ್ ಮ್ಯಾಟರ್. ನಮ್ಗೆ ಏನಿರುತ್ತೋ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಅಧಿಕಾರಿಗಳೇಳೋದು. ನಂತರದಲ್ಲಿ ಏನಾಗತ್ತೆ, ಅವ್ನ್ 30 ಎಕರೆ ಇರೋದ್ರಿಂದ ಏನ್ ಮಾಡ್ತಾರೆ, ಅಥವಾ ಅಧಿಕಾರಿಗಳು ಮಾಡಿರೋದು ಫೈಲ್ ಪೆಂಡಿಂಗ್ ಇಟ್ಟಿರ್ತಾರೆ. ಈಗ ಪ್ರೆಸೆಂಟ್ ನಾವು ಒಂದು 4 ವರ್ಷದಿಂದ ಪಾಣಿ ಪ್ರೆಸೆಂಟ್ ಕೂಡ ಆಂಜನೇಯ ಸ್ವಾಮಿ ದೇವರು ಅಂತಲೇ ಬರ್ತಾ ಇದೆ. ಇವಾಗ ನಮ್ ಸರ್ಕಾರ ಸುಪ್ರೀಂ ಕೋರ್ಟ್ ಎಲ್ಲ ಕೂಡ ಇರೋ ಆಸ್ತಿಗಳನ್ನ ಯಾರಿಗೂ ಮಾಡಬಾರ್ದು ಅಂತಲೇ ಮಾಡಿದೆ. ಹೌದು. ಬಟ್ ಆದ್ರೆ ಏನಾಗ್ತಾ ಇದೆ, ಇದನ್ನ ಯಾವ ಕಾರಣಕ್ ಮಾಡ್ತಾ ಇದಾರೆ ಅಥವಾ ಯಾರು ಒತ್ತಡಕ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ. ಮಿಸ್ಸಿಂಗ್ ರೆಕಾರ್ಡ್ಸ್ ಅಲ್ಲಿ ಹೋಗಿ ಎಸಿಗ್ ಬರುತ್ತೆ, ಪಾಣಿ ಆಗೋಗುತ್ತೆ ಅಂತ ಹೇಳ್ತಾರೆ. ದೇವಸ್ಥಾನದ ಆಸ್ತಿ ನೋಟೋಗತ್ತೆ ಅಂತ ಅಧಿಕಾರಿಗಳನ್ನ ಕೇಳಿದ್ರೆ, ಇನ್ಕ್ಲೂಡಿಂಗ್ ತಹಸೀಲ್ದಾರ್ ಏನೋ ನೀವು ಅರ್ಜಿ ಕೊಡಿ ನಾವು ಪರಿಶೀಲನೆ ಮಾಡ್ತೀವಿ ಅಂತಾರೆ. ಜಿಲ್ಲಾಧಿಕಾರಿ ಕಚೇರಿಲಿರೋ ADC ನೀವು ಆವಾಗ ಏನ್ ಮಾಡ್ತಾ ಇದ್ವಿ, ಹುಟ್ಟದೇ ಇರೋರ್ನ ಅವ್ರ ಅರ್ಜಿ ಹಾಕೊಂಡಾಗ ಏನ್ ಮಾಡ್ತಾ ಇದ್ರಿ, ಆವಾಗ ಕೇಳದಿದ್ರೆ ಕೇಳಂಗಿಲ್ವಾ, ಈ ತರ ಕೇಳ್ತಾರೆ. ಇವಾಗ ಒಬ್ಬ ಅಧಿಕಾರಿ ಏನಕ್ಕೆ, ನೀನ್ ಎಲ್ಲಾ ತಿಳ್ಕೊಂಡ್ ಬಂದಿದ್ರೆ ಅಲ್ಲಿ ಕೂತ್ಕೊಂಡು ಪಬ್ಲಿಕ್ ಗೈಡ್ ಮಾಡಿ ಸರ್ಕಾರಿ ಸೇವೆ ಮಾಡ್ಬೇಕು. ಸಮಸ್ಯೆ ಎತ್ಕೊಂಡ್ ಬಂದ್ರೆ ಅದರ ಕಾರಣಗಳು, ಅದರ ಮೆರಿಟ್ಸ್ ಡಿಮೆರಿಟ್ಸ್ ಎರಡೂ ಚರ್ಚೆ ಮಾಡಿ ಅಥವಾ ಪುನಃ ಪರಿಶೀಲನೆ ಮಾಡೋದೆ. ಏನಿಲ್ಲ, ನಾವ್ ಹಿಂಗ್ ಮಾಡ್ತಾ ಇದೀವಿ, ಹಿಂಗ್ ಹೋಗ್ತಾ ಇರ್ತೀವಿ ಅಷ್ಟೇ. ಇನ್ನ ಇಲ್ಲಿ ಸ್ಥಳೀಯವಾಗಿ ಬರೋಂಗಿದ್ರೆ ಆ ರೆಕಾರ್ಡ್ಗಳು ಇವೆಲ್ಲ ಏನ್ ಮಾತಾಡಂಗೆ ಇಲ್ಲ. ಚಿಂತಾಮಣಿದ್ ಯಾವಾಗ್ಲೂ ಮೊದಲು ಸುಟ್ಟೋಗಿತ್ತಂತ ಇನ್ನ ಡಿಜಿಟಲೈಸ್ ಮಾಡ್ತಾ ಇದಾರೆ, ಇರ್ಲಿ ಅದು ಬೇರೆ ವಿಚಾರ. ನಮ್ ದೇವಸ್ಥಾನ ವಿಚಾರಕ್ಕೆ ಬಂದ್ರೆ ಇವಾಗ ನಾವೆಲ್ಲ ಒತ್ತಾಯ ಮಾಡಿ ಕೊಟ್ಟಿದೀವಿ, ಬಟ್ ಏನು ಮೂವ್ಮೆಂಟ್ ಇಲ್ಲ. ಇಲ್ಲಿಂದ ಅಲ್ಲೇ ಇದೆ, ಇನ್ನೊಂದ್ 2-3 ಸ್ಟೇಜ್ ಆದ್ರೆ ಪಾಣಿ ಆಗ್ಬಿಟ್ರೆ ಇನ್ನು ಹೋಗ್ರಿ ಕೋರ್ಟ್ಗಳಿಗೆ ಅಲ್ಲಿರಿ ಅಂತ. ಅದು ಕೂಡ ಇಲ್ಲ. ಇವಾಗ ಇಷ್ಟೊತ್ತು ಮಾತಾಡಿದ್ರಲ್ಲ ಬೇರೆ ವಿಚಾರಗಳೆಲ್ಲ ಅದೇ ಇರತ್ತೆ. ಅವ್ರದ್ದು ನಮ್ಮ ನಿವೃತ್ತ ಯೋಧರು ಅವ್ರದ್ದು ಕೂಡ ಅದೇ ರೀತಿಯಲ್ಲಿದೆ. ಎಲ್ಲ ಈ ತರ ಅನೇಕ ಸಮಸ್ಯೆಗಳು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ದು ಚೊಪ್ಲಿಗಳು ಸೌದೋಗಿ ಎಲ್ರಿಗೂ. ಬಟ್ ಏನೂ ಆಗಲ್ಲ, ಆಗುವಂತವ್ರು ಆಗ್ತಾ ಇರುತ್ತೆ. ದೊಡ್ಡ ದೊಡ್ಡ ಪ್ರಭಾವಿಗಳು ರಾಜಕಾರಣಿಗಳು ಈ ತರ ಇದೆ. ಈ ಮ್ಯಾಟ್ರು, ಈ ದೇವಸ್ಥಾನ ಮ್ಯಾಟ್ರ್ ನೀವು ಶಾಸಕ ಗಮನಕ್ಕೆ ಎತ್ಕೊಂಡು ಹೋಗಿದ್ರ? ಕೊಟ್ಟಿದ್ದಾರೆ. ಏನಂದ್ರು ಶಾಸಕರ ಗಮನಕ್ಕೆ ಸುಮಾರು ದಿನಗಳಿಂದಾನೇ ಕೊಟ್ಟಿದ್ದಾರೆ. ಅವ್ರನ್ನ ಪರಿಶೀಲನೆ ಮಾಡಿ ನೋಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ನಾವು ಕೊಟ್ಟಿಲ್ಲ, ಅವ್ರು ಬೇಕಾಗಿರುವಂತವ್ರು ಕೊಟ್ಟಿದ್ದಾರೆ. ನಾವು ಅಧಿಕಾರಿಗಳ ಗಮನಕ್ಕೆ ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದೀವಿ, VA ಇಂದ DC ಅವ್ರಿಗೂ ಕೊಟ್ಟಿದ್ವಿ. DC ಕೊಟ್ರ? ಏನಂದ್ರು DC ಅವರು? DC ನಮ್ಗೆ ಸಿಕ್ಕಿರ್ಲಿಲ್ಲ, ADC ಅವ್ರು ಸಿಕ್ಕಿದ್ರು. ಬಟ್ ಅವರು ಅದ ಪೂರಕವಾಗಿ ಸ್ಪಂದನೆ ಮಾಡುವಂತ ಇದು ಮಾಡ್ಲಿಲ್ಲ. ಸರ್ಕಾರಿ ಆದೇಶ ಉಳಿಸ್ಬೇಕು ಅನ್ನೋದನ್ನ ಪಾಲನೆ ಮಾಡೋರು ಅವರು. ನಾವು ಪಬ್ಲಿಕ್ ಉಳಿಸ್ಬೇಕಾಗಿಲ್ಲ, ನಾವು ಅವ್ರ ಗಮನಕ್ಕೆ ತರಬೇಕಾಗಿರೋ ಕೆಲಸ ನಾವು ಮಾಡೋದು. ಅದು ಕೂಡ ಮಾಡ್ಬೇಕಾಗಿಲ್ಲ. ಅಧಿಕಾರಿಗಳು ಯಾವ್ದು ಒತ್ತುವರಿ ಆಗಿದೆ ಏನು ಅನ್ನೋದು ನೋಡ್ಕೋಬೇಕು. ತಾಲೂಕಲ್ಲಿ ಸುಮಾರು ಇವೆ ಅಂತ. ಚಿಂತಾಮಣಿಲಿ ಒತ್ತುವರಿ ಸಹನೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಮಾಡ್ತಾರೆ, ಕೋಟ್ಗಲ್ನಲ್ಲಿ ಯಾರೋ ಸ್ಯಾಂಕ್ಷನ್ ಮಾಡಕ್ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರದ್ದು ಅಥವಾ ಇಲ್ಲಿರೋ ಅಧಿಕಾರದ್ದು. ಯಾಕೆ ಇದು ಈ ವಿಚಾರ ಇದನ್ನ ಗಮನಕ್ಕೆ ತರ್ತಾ ಇದೆ. ಮತ್ತೆ ನಮ್ಗೆಲ್ಲ ಅಥವಾ ಇದನ್ನ ನೋಡೋ ಅಂತ DC ಅವರ ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಬೋದು ಅಥವಾ ಮಾಜಿ ಉಸ್ತುವಾರಿ ಸಚಿವರಾಗ್ಬೋದು, ಒಂದು ಹಿಂದೂ ಧಾರ್ಮಿಕ ದೇವಾಲಯದ ಆಸ್ತಿನ ಉಳಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀವಿ. ನಮ್ ಗ್ರಾಮಸ್ಥರ ಪರವಾಗೆಲ್ಲ ವಿನಂತಿ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಜಾಸ್ತಿ ಜನ ಆರೋಪ ಮಾಡ್ತಾವ್ರೆ, ಇಲ್ಲಿರುವಂತ ಅಧಿಕಾರಿಗಳು, ಪಂಚಾಯತ್ ಆಗ್ಬೋದು, ಮತ್ತೆ ಈ ತಾಲೂಕ್ ಆಫೀಸಲ್ಲಿ ಆಗ್ಬೋದು, ಮತ್ತೆ ರೆವೆನ್ಯೂ ಇದ್ರಲ್ಲಿರುವಂತ ಅಧಿಕಾರಿಗಳು ಲಂಚ ತಗೊಂಡೆ ಕೆಲಸ ಮಾಡ್ತಾರೆ. ಮನೆ ಯಜಮಾನ ಸರಿ ಇಲ್ಲದೆ ಇದ್ರೆ ಏನ್ ಮಾಡಕ್ ಆಗಲ್ಲ. ಅವ್ರ ಹಿಂದೆ ಇಲಾಖೆ ಸಚಿವರಾಗಿದ್ದವರು ಅವ್ರ ಇಲಾಖೆದ್ ಬಿಟ್ಟು ವಿಶ್ವ, ಅಂತರ್ವಿಶ್ವ, ಅಂತರ್ಗ್ರಹ, ಇನ್ನೇನೋ ಗ್ಯಾಲಾಕ್ಸಿ ಏನೇನಿದೆ ಅವುಗಳೆಲ್ಲ ಮಾತಾಡ್ತಾರೆ. ಅವ್ರ ನೆಟ್ಗೆ ಈ ಸ್ವತ್ತುಗಳೊಂದ್ ಕಡೆ ಕೊಡಕ್ಕಾಗಿಲ್ಲ, ಡೆಲಿವರಿ ಆಗಿಲ್ಲ. ಲಾಸ್ಟ್ ಎಂಡ್ ಅಲ್ಲಿ ಯಾವ್ದು ನೀವು ವೇವ್ನೆಸ್ ಸ್ಕೀಮ್ IAS ಆಫೀಸರ್ ಅಲ್ಲಿ ಮಾಡಿದ್ರು ಡೆಲಿವರಿ ಆಗೋದು ಲಾಸ್ಟ್ ಎಂಡ್ ಅಲ್ಲಿ ತಾಲೂಕ್ ಆಫೀಸಲ್ಲೋ VA ಹತ್ರನೋ ಅಥವಾ ನಗರಸಭೆಯಲ್ಲೋ ಇಲ್ಲೆಲ್ಲಿ
ಆ ಡೆಲಿವರಿ ಏನಿಲ್ಲ ಗ್ರಾಮ ಪಂಚಾಯತಿಗಳು. ಇವಾಗ ನಿಮ್ಗೆ ಏನ್ ಅದಕ್ಕೆ ಸೂಚನೆ ಅಂತಂದ್ರೆ, ಇವಾಗ ನೀವೊಂದು ವೈಟ್ ಪೇಪರ್ ಶ್ವೇತ ಪತ್ರ ಅಂತಾರಲ್ವಾ, ಹೌದು. ತೆಗಿರಿ ಒಂದು 10 ವರ್ಷದ ನಮ್ ಜಿಲ್ಲೆಗೆ ನೀರಾವರಿಗೆ ಎಷ್ಟು ಬಂದಿದೆ, ಗ್ರಾಮ ಪಂಚಾಯತಿಗಳಿಗೆ ಎಷ್ಟು ಬೇಕು, ಅಷ್ಟು ಕೋಟಿ ಇರೋ ಕುಟುಂಬಗಳಿಗೆ ಹಂಚ್ಬಿಟ್ಟಿದ್ರೆ ಒಬ್ಬೊಬ್ರು ಹತ್ರ ಒಂದೊಂದ್ ಮನೆ ಆದ್ರೂ ಕಟ್ಕೋಬಹುದು, ಒಂದೊಂದ್ ಬೋರ್ವೆಲ್ ಆದ್ರೂ ಹಾಕೋಬಹುದು. ಎಲ್ಲೋಯ್ತು ದುಡ್ಡೆಲ್ಲ? ಪಾರದರ್ಶಕ ಇಲ್ಲ. ಈ ಸರ್ಕಾರದಲ್ಲಿ ಇರುವಂತ ಮಿನಿಸ್ಟರ್ಗಳಾಗ್ಲಿ, ಪೊಲೀಸು ಮತ್ತೆ ಆ ರೆವಿನ್ಯೂ ಒಂದಷ್ಟು ಹಿಂದಿನ ಅವಧಿಯಲ್ಲಿ ಒಂದೊಂದು ನಿರ್ಧಾರಗಳು ಮಾಡಿರ್ಬೋದು, ಒಳ್ಳೆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು. RDPR ಅಂತ ನರಕ. ಇವಾಗ ನಿಮ್ಗೆ ಮೊನ್ನೆ ಎಲ್ಲ ತೋರಿಸೋದ್ರಲ್ಲ, ಯಾವ್ದದು ಮೆಂಗ್ಲಿ ಹತ್ರ ಮುಳಬಾಗಲ್ ತಾಲೂಕ್ ಯಾವ್ದೋ ಒಂದು ಏನು ಮೆಟೀರಿಯಲ್ ಬಿಲ್ ಅಂತ ಮಾಡಿ, ಸಾಮಗ್ರಿ ವೆಚ್ಚದ್ದು ಅಂತ. ಏನ್ ನೋಡ್ಬೇಕು ನೀವು? ಅಧಿಕಾರಿಗಳೇನು MLAಗಳು ಅವರೆಲ್ಲ ಹೋಗ್ಬೇಕು, ಅಧಿಕಾರಿಗಳದ ಆಸ್ತಿಗಳೆಲ್ಲ ನೋಡ್ತಾರೆ. ಮೆಟೀರಿಯಲ್ ಬಿಲ್ ಅನ್ನೋದು ಪೂರ್ತಿ ಫ್ರಾಡ್, 100% ಫ್ರಾಡ್. ಎಲ್ಲ ಹೆಂಗ್ ನಡೀತದೆ? ಯಾಕೆ ನೋಡ್ಕೊಂಡಿರ್ತಾರೆ? ನೀವೆಲ್ಲಾದ್ರೂ ನೋಡಿಬೇಕಾದ್ರೆ ಗೊತ್ತೆಲ್ರಿಗೂ. ಮತ್ತೆ ಈಗ ಇನ್ನು ಹೋಮ್ ಮಿನಿಸ್ಟರ್ ಆಗಿರೋರು ಇನ್ನು ಅವ್ರ RDPR ಏನ್ ಡೆವಲಪ್ಮೆಂಟ್ ಆಡೋ ಅದಕ್ಕಿಂತ ಡಬಲ್ ಡೆವಲಪ್ ಆಗತ್ತೆ ಇದು. ಇನ್ಯಾವ್ದು ಹೋಮ್ ಇಲಾಖೆ. ಮತ್ತೆ ಚಿಂತಾಮಣಿ ತಾಲೂಕಲ್ಲಿ ನೀರೆಲ್ಲ ಕುಡಿಯಕ್ಕೆಲ್ಲ ಚೆನ್ನಾಗಿ ಬರುತ್ತಾ? ನೀರು ಮತ್ತೆ ಇವೆಲ್ಲ ಪ್ರಕೃತಿ ಸ್ವತ್ತುಗಳು. ಮಳೆ ಮೇಲೆ ಹೇಳೋದು ಬೋರ್ವೆಲ್ಗಳಲ್ಲಿ 1000 ಅಡಿಗೆ ಹೋಗಿದೆ ನೋಡಿ. ನಾವು ಅನ್ಬಯಾಸ್ಡ್ ಆಗಿ ಮಾತಾಡ್ಬೇಕು. ನಮ್ಮ ಈಗಿರುವಂತ ಅವಧಿಯಲ್ಲಿ ಆಗಿರುವಂತದ್ದು ಒಂದು ಕುಶಾವತಿ ನದಿಗೆ ಒಂದು 140 ಕೋಟಿ ಹತ್ರ ಆ ಚಾನಲ್ ನದಿನ ರಿವೈವ್ ಮಾಡ್ತಾ ಇದ್ದಾರೆ. ಬಟ್ ಮಳೆಗಳಾದ್ರೆ ಒಂದು ಅಂತರ್ಜಲ ವೃದ್ಧಿ ಆಗೋದಕ್ಕಿರುತ್ತೆ. ನಾವು ಮಾಡಿರೋದನ್ನ ಹೇಳ್ಬೇಕು, ಮಾಡದೇ ಇರೋದನ್ನ ಹೇಳಕ್ಕಾಗಲ್ಲ. ಹಾಗಂತ ಹಿಂದಿನ ಅವಧಿಯಲ್ಲಿ ಎಲ್ಲಾ ಮಾಡಿದಾರ ಅಂದ್ರೆ ಏನಿಲ್ಲ. ಎಲ್ಲ ನಾವೇ ಮಾಡಿದ್ವಿ ಅಂತ ಕ್ಲೈಮ್ ಮಾಡ್ತಾರೆ. ನಾವು ಡೆವಲಪ್ಮೆಂಟ್ ನ ಅನ್ನೋದನ್ನ ಹೆಂಗೆ ನೋಡ್ತೀವಿ ಅಂತಂದ್ರೆ, ಇವಾಗ ನಿಮ್ಮ 10 ವರ್ಷಗಳಲ್ಲಿ ಏನಾಗಿರುತ್ತೆ, ಇನ್ನೊಬ್ರ 10 ವರ್ಷಗಳಲ್ಲಿ ಏನಾಗಿದೆ, ಅಲ್ಲಿಗೆ ಭಾಗ ಇಡ್ಬೇಕು. ಯಾರ್ಯಾರು ಎಷ್ಟೆಷ್ಟು ಅಧಿಕಾರ ಅವಧಿ ಇಟ್ಕೊಂಡಿದ್ರು ಹೌದು, ಆ ಅವಧಿಯಲ್ಲಿ ಎಷ್ಟೆಷ್ಟು ಆಗಿದೆ ಅಂತ ನೋಡ್ಬೇಕು. ಇವಾಗ ಯಾರೋ ಒಬ್ರು ಮನೆ ಯಜಮಾನ್ತನ ಕಟ್ಕೊಂಡ್ಬಿಟ್ಟು ನನ್ನ ಮಕ್ಳು ನಾನು 35% ಅಲ್ಲ ಅಥವಾ 2 ಊಟ ಕೊಟ್ಟು ಸಾಕಿದೀನಿ ಅಂದ್ರೆ ಇಟ್ಸ್ ಯುವರ್ ಡ್ಯೂಟಿ. ನಿಮ್ ಜವಾಬ್ದಾರಿ ನೀವು ಮಾಡಿದ್ರೆ ಅದಕ್ಕೆ ಧನ್ಯವಾದ. ಬೇರೆ ಯಾರೋ ಬಂದ್ ಮಾಡಕ್ ಆಗಲ್ವಲ್ಲ. ಪಕ್ಕದ ತಾಲೂಕು ಅವರು ಇರೋ MLA ಬಂದ್ ಇಲ್ಲಿ ಮೇಲೆ ಮಾಡಕ್ ಆಗಲ್ವಲ್ಲ. ಅಧಿಕಾರದಲ್ಲಿ ಯಾರು ಜಾಸ್ತಿ ಇರ್ತಾರೋ ಅದು ಮಾಡಿರೋದು ಅವ್ರದೇ, ಮಾಡದೇ ಇರೋದು ಅವ್ರದೇ ಬರುತ್ತೆ. ಎರಡನೇದೇನು ಅಂದ್ರೆ, ನಮ್ ಪೂರ್ತಿ ಮಾನದಂಡ ನಾವು ಅಂಕಿಅಂಶಗಳು ಮತ್ತೆ ಟೆಕ್ನಿಕಲಿ ಮಾತಾಡ್ಬೇಕು ಅಂತಂದ್ರೆ, ಒಂದು ತಲಾ ಆದಾಯ ಅಂತ ಇರುತ್ತೆ ಒಂದ್ ಜಿಲ್ಲೆಗೆ, ಒಂದ್ ತಾಲೂಕ್ಗೆ ಅಲ್ಲ. ನಾವು ಇನ್ನ ಬೇರೆ ಉತ್ತರ ಕರ್ನಾಟಕ ತಾಲೂಕುಗಳಷ್ಟೇ ಇದೀವಿ, ಏನ್ ಡೆವಲಪ್ಮೆಂಟ್ ಆಗಿಲ್ಲ. ನಂಜುಂಡಪ್ಪ ವರದಿ ಹಿಂದುಳಿದ ತಾಲೂಕುಗಳಲ್ಲೇ ಇದೀವಿ. ನಮ್ಗೇನ್ ಶೋ ಕಾಣಿಸ್ತಾ ಇದೆ ಬೆಂಗಳೂರು ಹತ್ರ ಇರೋ ಎಫೆಕ್ಟ್ ಇಂದ, IT ಇಂದ ಅಥವಾ ಬೇರೆ ಬೇರೆ ಕೆಲಸಗಳಿಂದ ಆಗಿರೋದು. ನಮ್ಗೇನ್ ಇಲ್ಲಿ ಮೇಜರ್ ಇವಾಗ ಉದ್ಯೋಗ ಅಥವಾ ಏನೋ ಸೃಷ್ಟಿ ಆಗ್ಬೇಕು ಅಂದ್ರೆ ನೀರ್ ಇರ್ಬೇಕು. ನಮ್ಗಿಲ್ಲ ಅಂತಂದ್ರೆ ಅದ್ರಲ್ಲಿ ಎಲ್ರದ್ದು ಸಾಮೂಹಿಕವಾಗಿ ತಪ್ಪಿದೆ. ನೀರಾವರಿ ಮಾಡ್ದಿರೋಂಥದ್ದು ಆ ಕಾಲಘಟ್ಟದಲ್ಲಿ ಇವಾಗೂ ಅಷ್ಟೇ ನೋಡಿ. ನಮ್ ಜಿಲ್ಲೆಗಳಲ್ಲಿ 10-15 MLAಗಳಿದೆ. ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಏನ್ ಅಷ್ಟೇನ್ ರಾಜ್ಯ ಮಟ್ಟದಲ್ಲಿ ಪ್ರಭಾವ ಬೀರಿ ಒಂದ್ 5,000 ಕೋಟಿ ಪ್ರಾಜೆಕ್ಟ್ ಎಲ್ಲಿ ತಂದಿದ್ದಾರೆ. ಸೋಲಾರ್ ಪ್ರಾಜೆಕ್ಟ್ ಪಾವಗಡಾಗ ಹೋಯ್ತು. ಯಾಕೆ ತರಬಾರ್ದು? ಭೂಮಿ ಇಲ್ವಾ ನಮ್ ಕಡೆ? ಎಲ್ಲ ಕಲ್ಗುಡ್ಗಳು ಇರುವಂತವೆ ಅಲ್ವಾ, ಬೆಳೆಗಳಾಗೋತಿದೆ. 5,000 ಕೋಟಿ ಪ್ರಾಜೆಕ್ಟ್ 5,000 ಕೋಟಿ ಪ್ರಾಜೆಕ್ಟ್ ಯಾವ್ದಿದೆ? ಎತ್ತಿನ ಒಳ್ಳೇದು ಯಾವ್ದೇ ಇದು ಅಂತಂದ್ರು ನೋಡಿ. ನನ್ ಗಮನಕ್ಕೆ ಬಂದಿದ್ದ ನೀರಾವರಿ ಬರೋದು ಮಾತಾಡಕ್ಕಾದ್ರೆ, ಅಲ್ಲಿಂದ ಪೈಪ್ ಅಂತೆ ತುಮಕೂರು ಬೆಂಗಳೂರು ಹತ್ರಕ್ ಬರೋಷ್ಟದಕ್ಕೆ ಚಾನಲ್ ಅಂತೆ. ಇವಾಗ ನಾವೇನ್ ನೀರಾವರಿ ತಜ್ಞರಲ್ಲ, ಏನು ಅಲ್ಲ, ಸಾಮಾನ್ಯ ಮನುಷ್ಯರು. ಅಲ್ಲಿಂದ ಪೈಪ್ ಇಲ್ಲಿ ಪೈಪ್ ಬಂದು ಡೆಡ್ ಎಂಡ್ ಕೊಡ್ಬೋದಲ್ಲ. ಇಲ್ಲಿ ಚಾನೆಲ್ ಒಪ್ಕೊಂಡಿದ್ದಾರೆ. ನಮ್ ಭಾಗದ ಒಬ್ಬ MLA ಮಾತಾಡಿಲ್ಲ. ಪಕ್ಕ ಶ್ರೀನಿವಾಸಪುರದ ನಿಕಟಪೂರ್ವ ಶಾಸಕರಿದ್ದವ್ರೇನೋ ಅಲ್ಲ ರಮೇಶ್ ಕುಮಾರ್ ಅವ್ರೇನೋ ಚಾನಲ್ ಯಾಕೆ ಅಥವಾ ಅಲ್ಲಿ ಕೊಡ್ತಾರಂತೆ. ಅವ್ರ್ಯಾರು ಶಿವಲಿಂಗೇಗೌಡರ ಕಾನ್ಸ್ಟೆನ್ಸಿಗೆ ಅಲ್ಲಿ ಇಲ್ಲಿ ಕೊಡ್ತಾರೆ. ಇನ್ನೊಂದ್ ಕಡೆಯಿಂದ ಆಲಿ ಆಗ್ಲಿ ಮಾಜಿ ಆಗ್ಲಿ ಒಬ್ಬರು ಬಾಯ್ ಬಿಡ್ಲಿಲ್ಲ. ಈಗ ನಾನು ಈ ಕ್ವಶನ್ ಕಾಲುವೆ ಇದ್ರೆ ಏನ್ ಹೇಳಿ ಪ್ರಯೋಜನ? ಓಪನ್ ಇದ್ರೆ ನಿಮ್ಗ್ ಮಾಡ್ತಾ ಇರೋದು ನಿನ್ಗ್ ಕೊಡ್ಬೇಕು ಅಂತ ಹೇಳಿದ್ರೆ ಅಲ್ಲೇ ಎಲ್ಲ ಹೋಗ್ಬಿಟ್ರೆ ಇನ್ನೇನ್ ಮಾಡ್ತಾರೆ? ಇನ್ನು ಮಿಕ್ಕ ಯಾವ್ದಾದ್ರು ಕೃಷ್ಣ ಅದು ಬೇರೆ ದೊಡ್ಡ ವಿಚಾರಗಳು ನಮ್ಗೆ ಅವಗಾಹನೆ ಎಲ್ಲ ಮಾಡೋ ಅಂತ ಕೇಳಿ ಕ್ವಶನ್ ಅಂತ. ಈ ಭಾಗದಲ್ಲಿ ನೀರ್ ಸಮಸ್ಯೆ ಇರೋದ್ರಿಂದ ಆಗೋದಿಲ್ಲ. ಮಳೆ ಬಿದ್ರೆ ಅಷ್ಟೇ, ಮಳೆ ಬಿದ್ರೆ ಮಾತ್ರ ನೀರು. ಈಗ ತಮಿಳ್ನಾಡು ಕಾವೇರಿ ನೀರ್ ಬಿಡ್ತಾವ್ರೆ. ಮತ್ತೆ ಇಲ್ಲಿನ ಜನ ಪರಿಸ್ಥಿತಿ ಏನು ಅಂತ ನಾವು ಕೇಳ್ತಾರೆ. ನಾನು ಅದೇ ಎಲ್ಲ ಹೇಳಕ್ ಬಂದಿದ್ದು. 15-16 ಜನ MLA ಇರುವಂತವ್ರು ಹಿಂದ್ಗಡೆಯಿಂದನು KR-ಪುರಂ ಬಂದಿರೋ ಕಾವೇರಿ ನೀರ್ನ ಯಲಂಕಕ್ ಬರೋ ಕಾವೇರಿ ನೀರ್ನ ನಮ್ ಕುಡಿಯೋಕೇನೋ ನಮ್ ಭಾಗಗಳ ಹೋಗ್ಲಿ, ನಮ್ಮ ಹಳ್ಳಿಗಳಿಗೂ ಬೇಡ, ಏನೋ ಬೋರ್ವೆಲ್ ಎಲ್ಲ ಅದ್ರೆಲ್ಲ ಕುಡ್ಕೊಂತೀವಿ. ಆ ನಗರ ಭಾಗದಲ್ಲಿ ದೊಡ್ಡ ಜನಸಂಖ್ಯೆ ಇರುವಂತದ್ದು ಅದಕ್ಕೆ ಕೊಡ್ಬೋದಿತ್ತು. ಚಿಕ್ಕಬಳ್ಳಾಪುರಕ್ಕೋ ಚಿಂತಾಮಣಿಗೋ ಗೌರಿಬಿದನೂರ್ಗೋ ಅಥವಾ ಬೇಡ ಕುಡಿಯೋಕೆ ಹಳ್ಳಿಗಳಿಗೂ ಕೊಡ್ಲಿ ಬೀರಿ, ಯಾರು ಬೇಡ ಅಂದ್ರು. ಹೌದು, ಇಲ್ಲಿ ಹತ್ತದಲ್ಲಿರುವಂತ ನೀರನ್ನು ಕೂಡ ಪ್ರಭಾವ ಇಲ್ಲ. ರಾಜ್ಯ ಮಟ್ಟದಲ್ಲಿ ಪ್ರಭಾವ ಬೀರುವಂತದ್ದು ಇವಾಗ ನಮ್ ಶಾಸಕರ ಬಲ ಜಾಸ್ತಿ ಇದ್ರು ಕೂಡ ಏನು ಇಲ್ಲ. ಇದ್ರಲ್ಲಿದ್ರು ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಹಿಂದೆ ಬಿದ್ದಿದ್ದಾರೆ ನಮ್ ಭಾಗದ ರಾಜಕಾರಣಿಗಳು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ.
ಇಲ್ಲಿರುವಂತ ರಾಜಕೀಯ ನಾಯಕರು ಏನ್ ಭಯ ಬೀಳ್ತಾವ್ರೆ? ಸರ್ಕಾರ ಹತ್ರ ಕೇಳಕ್ ಆಗಲ್ವಾ ಇವರು? ಏನಿಲ್ಲ, ಇವರು ಯಾರೋ ಒಬ್ರು ನಾವು ಲೀಡ್ ಮಾಡುವಂತದ್ದಿಲ್ಲ. ಇವಾಗ ನಮ್ ಭಾಗದಿಂದ ಯಾರು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅಂತ ನಾವು ಒಂದು 75 ವರ್ಷದ ಹಿಸ್ಟ್ರಿ ತಗೊಂಡ್ರೆ ಒಂದ್ 2-3 ಹೆಸರು ಬರುತ್ತೆ. ಇನ್ನು ಆ ಹೆಸರು ಹೇಳಿ ಬೇರೆಯವ್ರನ್ನ ಕಡಿಮೆ ಮಾಡೋದಕ್ಕಿಲ್ಲ. ಆ ಕಾಲಘಟ್ಟದಲ್ಲಿ ಯಾರು ಮಾಡ್ಕೊಂಡ್ ಬಂದಿರ್ತಾರೆ. ಹಾಗಂತ 2-3 ಹೆಸರುಗಳು ಮಾತ್ರ ರಾಜ್ಯ ಮಟ್ಟದಲ್ಲಿ ಓಡಾಡ್ತವೆ, ಮಿಕ್ಕಾವೆಲ್ಲ ಬರೋದಿಲ್ಲ. MLA ಆಗ್ಬಿಡ್ತಾರೆ. ಏನಿಲ್ಲ, ನಮ್ ಜನಕ್ಕೆ ಆಯ್ಕೆ ಹಂಗಿರತ್ತೆ, ಏನ್ ಮಾಡ್ತಿರೋದು? ಇದು ಯಾವಾಗ ಬದಲಾವಣೆ ಆಗ್ಬೇಕು ಅಂತ, ಯಾವ ತರ ಬದಲಾವಣೆ ಆಗ್ಬೇಕು ಅಂತ? ಇವಾಗ ನಮ್ಗೆ ನೋಡಿ, ಇವಾಗ ಪೂರ್ತಿ ಪ್ರಮಾಣದ ಪ್ರಜಾಪ್ರಭುತ್ವ ಡಿಲಿವರಿ ಆಗತ್ತೆ ಅಂತ ನನ್ಗೆ ಅನ್ಸೋದಿಲ್ಲ. ಯಾಕಂದ್ರೆ ನಾವು ಅನೇಕ ಚುನಾವಣೆಗಳನ್ನ ಬೂತ್ ಲೆವೆಲ್ ಅಲ್ಲಿ ಎಲ್ಲ ನೋಡಿರ್ತೀವಿ. ಇವಾಗ 60% ಗಿಂತ ಕಡಿಮೆ SIR ಅಲ್ಲಿ ಡಿಜಿಟಲೈಸೇಷನ್ ಆಗಿರೋದನ್ನ ತಗೊಳ್ಳಿ, ಆ ಬೂತ್ ಲಾಸ್ಟ್ ತಗೊಳ್ಳಿ. ಅವರೆಲ್ಲ ಏನ್ ಮಾಡಿರ್ತಾರೆ? ಓಟು ನಾವು ಪ್ರಜ್ಞಾವಂತಿಕೆಯಿಂದ ಜನ ಮತ ಹಾಕಿರ್ತಾರೆ ಅಂತ ನನ್ಗ ಅನ್ಸೋದಿಲ್ಲ. ಇವಾಗ 60% ಆಗಿದೆ ಡಿಜಿಟಲೈಸೇಷನ್ ಇವಾಗ ಅಂತಂದ್ರೆ, ಲಾಸ್ಟ್ 2023, 22, 24 ಚುನಾವಣೆ ಆಗಿತ್ತು MLA ಅವುಗಳು ತೆಗೀರಿ, ಪರ್ಸೆಂಟೇಜ್ 80-85 ಇರುತ್ತೆ. ಇನ್ನು ಮಿಕ್ಕ 40% ಬಂದು ಓಟ್ ಹಾಕ್ತವ್ರು ಯಾರು? ಫೇಕ್ ವೋಟರ್ಸ್. ಫೇಕ್ ವೋಟ್. ಅವ್ರ ಏನ್ ಮಾಡ್ತಾರೆ? ನೀವು ದುಡ್ಡು ಕೊಟ್ಟು ಬಂದು ಹಾಕಿದ್ರು ಎಲ್ಲ ಆ ಕ್ಷಣಕ್ 3:15 ಮೇಲೆ ಬರ್ತಾರೆ, ಓಟ್ ಹಾಕಿ ಹೋಗಿರ್ತಾರೆ. ಗೆಲ್ಲುವುದಾಗಿರೋದಿಲ್ಲ, ಅಥವಾ ಏನೋ ಒಂದ್ ನಡೀತಾ ಇದೆ, ಬಟ್ ಇರೋದ್ರಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರ ಆ ಕಾಲಘಟ್ಟದಲ್ಲಿ ಅವ್ರವರು. ಚಿಂತಾಮಣಿದ ಒಂದ್ ಸಮಸ್ಯೆ ಏನು ಅಂದ್ರೆ, ಇವಾಗ ನಿಮ್ಗೆ ಯಾರಾದ್ರೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಟ್ಟಿದ್ರೆ ಹಾರ್ಟ್ ಅಲ್ಲಿ ಪೈಪ್ಗಳು ಬ್ಲಾಕ್ ಆಗೋಗಿರ್ತವೆ, ಹಂಗೆಲ್ಲಾ ರೋಡ್ಗಳು ಸಿಂಕ್ ಆಗೋಗ್ಬಿಟ್ಟಿವೆ, ಗಾಡಿಗಳು ಜಾಸ್ತಿ ಆಗ್ಬಿಟ್ಟಿವೆ. ಟ್ರಾಫಿಕ್ ಒಬ್ರಿಂದ ಒಬ್ಬ ಹೋಗೋದು, ಕಿತ್ತಾಡ್ಕೊಳ್ಳೋದು, ಅಥವಾ ಮನ್ಸಲ್ಲಿ ಬೈಕೊಳ್ಳೋದು, ಕೆಟ್ಟ ಮಾತುಗಳು ಬೈಕೊಳ್ಳೋದು, ಸಾಧ್ಯ ಆದ್ರೆ ಚಾಕುನೋ ಚೂರಿನೋ ಕತ್ಗೋ ಕೈಗೋ ಹಾಕೊಳ್ಳೋದು, ಇದು ನಡೀತದೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿದೆ ಚಿಂತಾಮಣಿಲಿ ತೋರಿಸ್ಬಿಡಕ್ ಹೇಳಿ. ಇವಾಗ ನೀವು ಹೋಗ್ತಾ ನೋಡ್ಬೋದು, ತಾಲೂಕ್ ಆಫೀಸ್ ಮುಂದೆನೋ ಅಥವಾ ಡಬಲ್ ರೋಡ್ ಪೀಕ್ ಅವರ್ ಅಲ್ಲಿ ನೋಡಿ, ಈ ಕಡೆ ಆ ಕಡೆ ಯಾವ್ದೋ ಒಂದ್ ಕಡೆ ಆದ್ರೂ ನಿಲ್ಸ್ಕೊಳಕ್ಕೆ. ನಮ್ಗೇನಾಗಿದೆ ಅಂತಂದ್ರೆ, ಟ್ರಾಫಿಕ್ ಬರೀ ದಾಖಲೆ ಚೆಕ್ ಮಾಡೋದು, ಮತ್ತೆ ಹೆಲ್ಮೆಟ್ ಚೆಕ್ ಮಾಡೋದು, ಇದು ಅಂತ ಅನ್ನೋದು ನಮ್ ಜನಕ್ ಕೂಡ ಹಂಗೆ ರೂಢಿ ಆಗೋಗಿದೆ. ಇಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಜಮೀನುಗಳದ್ದು ಅದು ಇದು ವ್ಯವಹಾರಗಳು ಏನಾದ್ರು ಇದ್ರೆ ಅದನ್ನ ಟೈಮ್ ಜಾಸ್ತಿ ಸೇವ್ ಆಗ್ತವೆ, ಅಲ್ಲಿ ಪಾಪ ಕಳ್ದೋಗ್ತಾ ಇದೆ. ಈ ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೇಕು. ಇವಾಗ ಯಾವ್ ನಿಲ್ಸ್ತಾನೆ ಅಲ್ಲಿ ಫೈನ್ ಹಾಕ್ಬೇಕು. ನೀವ್ ಹೆಲ್ಮೆಟ್ ಹಾಕೋಬೇಕು, ಅದನ್ನೇನ್ ನಮ್ದು ಕಾನೂನು ಏನಿರುತ್ತೆ ಅದು ಹೋಗ್ತಾ ಇರತ್ತೆ ಅನ್ಕೊಳ್ಳಿ. ಇವಾಗ ಸಿಟಿಯಲ್ಲೂ ಹೆಲ್ಮೆಟ್ ಕಡ್ಡಾಯ ಇದೆ, ಎಲ್ಲ ಸಂದಿಗೊಂದಿಗ್ಲಲ್ಲಿ ಹಾಕ್ತಾರ. ಪೊಲೀಸ್ ಅವರು ಹೇಳಿ, ಸರ್ಕಾರ ನೀವು ನಾವು ಕೂಡ ಹೇಳೋಣ. ಅದನ್ನೇ ನೋಡ್ಕೊಳ್ದಿರಾ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿ ಗಾಡಿ ಇಡಕ್ಕೂ ಇಲ್ಲ ಒಂದ್ ಕಡೆ ಮಾಡ್ಬೇಕು. ಬಸ್ ಸ್ಟ್ಯಾಂಡ್ ಅಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಯಾರು ಅಂತಂದ್ರೆ, ಅದನ್ನ 5 ರೂಪಾಯಿ ಇದ್ರೆ 30 ರೂಪಾಯಿ ತಗೋತಾರೆ. ಅವನು ಅರ್ಧ ಗಂಟೆ ನಿಲ್ಸ ಒಂದ್ 30 ರೂಪಾಯಿ ಕೊಟ್ಟು ಹೋಗ್ತಾನ, ಕೊಡಲ್ಲ. ಇವಾಗ ಖಾಲಿ ಜಾಗಗಳು ಎಲ್ಲಿದೆ ಸ್ಪೇಸ್ ಔಟ್ ಮಾಡ್ಬೇಕು. ನಮ್ ನಗರಸಭೆ ಅವರು ಇದ್ರಲ್ಲಿ ಮಹಾನ್ ಯೋಚನೆ ಮಾಡಿ ಏನಾದ್ರು ಕಾರ್ಯ ಮಾಡ್ತಾರೇನೋ ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗತ್ತೋ ಅಂತ. ಯಾಕಂದ್ರೆ ರೀಸೆಂಟ್ ಆಗಿ ಒಂದ್ ಗಲಾಟೆ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಪಾಪ ಒಂದ್ ಕುಟುಂಬ ಪಾರ್ಕಿಂಗ್ ವ್ಯವಸ್ಥೆಯಿಂದ ಪ್ರಾಣ ಕಳ್ಕೊಂತು ಅಂತೇಳಿ ಒಂದು ಬೀಳೋ. ಬರೀ ಚಿಂತಾಮಣಿ ಅಲ್ಲ, ನಮ್ ಡಿಸ್ಟಿಕ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಿ ನೋಡಿದ್ರೆ ಪಾರ್ಕಿಂಗ್ ಸಮಸ್ಯೆ ಇದೆ. ಕಾರ್ ಹಾಕೋ ಜಾಗದಲ್ಲಿ ಬೈಕ್ ಹಾಕ್ತಾರೆ, ಬೈಕ್ ಹಾಕೋ ಜಾಗದಲ್ಲಿ ಕಾರ್ ಹಾಕ್ತಾರೆ, ಇಲ್ಲ ನಡು ರಸ್ತೆಯಲ್ಲಿ ಕಾರ್ ಇಕ್ಬಿಟ್ಟು ಹೊರಟೋಗ್ತಾರೆ. ಸೊ ಇದು ಯಾಕೆ ಇವರೆಲ್ಲ ಈ ತರ ಮಾಡ್ತಾವ್ರೆ? ಅಧಿಕಾರಿಗಳ ನಿರ್ಲಕ್ಷ್ಯನ, ಇಲ್ಲ ರಾಜಕೀಯ ನಾಯಕರ ನಿರ್ಲಕ್ಷ್ಯನ? ಎರಡೂ ಇರುತ್ತೆ. ಅದು ಒಂದೇ ಅಂತ ಹೇಳಿದ್ರೆ ಹಾಗಲ್ಲ. ಅದನ್ನ ಜನಗಳಿಗೂ ಸ್ವಲ್ಪ ಸೆನ್ಸ್ ಇರ್ಬೇಕು. ಒಬ್ಬ ನಾರ್ಮಲ್ ಮನುಷ್ಯ ಹೆಲ್ಮೆಟ್ ಇಲ್ದ್ರೆ ಫೈನ್ ಹಾಕ್ತಾರೆ, ಅದೇ ರೋಡ್ ಗುನ್ನೆಗಳಿದ್ರೆ ಯಾರು ಫೈನ್ ಹಾಕ್ಬೇಕು ಅವಾಗ? ಅದನ್ನೇನ್ ನಾವು ಕೇಳೋಷ್ಟೇ ಇಲ್ಲ. FIR ಇವಾಗ ಏನಾದ್ರು ಜಾಸ್ತಿ ಜೋರಾಗಿ ಮಾತಾಡ್ಬಿಟ್ರೆ FIR ಹಾಕ್ತಾರೆ. ರೋಡ್ ಕಿತ್ತೋಗಿದ್ರೆ FIR ಹಾಕಿರೋದು ಸುಮೋಟೋ ಕೇಸ್ಗಳು ತಗೊಂಡಿರೋದು ನಾವು ನೋಡೇ ಇಲ್ಲ. ಡಿಪಾರ್ಟ್ಮೆಂಟ್ ಮೇಲಿನ ಅಧಿಕಾರಿಗಳು ಯಾರು ಇಲ್ಲ. ತಗೋಬಾರ್ದು ಅಂತ ನಾನು ತಗೋಬಾರ್ದು ಅಂತಂದ್ರೆ, ಇವಾಗ ರೋಡ್ ಕಿತ್ತೋಗಿದೆ ಅಂತಂದ್ರೆ ಕಿತ್ತೋದ್ರೇನಲ್ವ ಮತ್ತೆ ಕೆಲಸ ಮಾಡಕ್ ಆಗೋದು. ಕೆಲಸ ಮಾಡಕ್ ಹೋಗೋದು ಕಿತ್ತೋದಾಗೇನೆ. ಅದನ್ನ ಅಕೌಂಟಬಿಲಿಟಿ ಯಾರಿಗೂ ಇಲ್ಲ. ಏನು ಉತ್ತರದಾಯಿತ್ವ ಅಂತಾರ ನೋಡ್ರಿ. ಕಿತ್ತೋದಾಗ ಅವ್ರ ಕರ್ಕೊಂಡ್ ಬಂದು ಏನಾದ್ರು ಮಾಡಕ್ ಜನ ಕೇಳ್ಬೇಕು ಅಂತ ಹೇಳ್ತಾರೆ. ಜನ ಎಲ್ಲಿ ಕೇಳೋದು? 5 ವರ್ಷಕ್ಕೆ ಒಂದ್ಸಲಿ 5 ಅವರ್ ಪೀಕ್ ಅವರ್ 7 to 4 ಕ್ಲೋಸ್ ಪೌನ್ ಶಾಪ್. ಮತ್ತೆ ಏನ್ ಇರಲ್ಲ ಅವ್ರದ್ದು. ಏನ್ ಕೇಳೋದು? ಯಾರನ್ನ ಕೇಳೋದು? ಅದಷ್ಟೇ ಅಂದ್ರೆ ಏನ್ ಮಾಡಕ್ ಆಗಲ್ಲ. ಕೇಳ್ಬೇಕಾಗಿರೋರು ಕೇಳಲ್ಲ. ಅಲ್ಲಿ ಮೇಲಿನ ಆಯ್ತು, ಅದ್ ಹೆಂಗಿದೆ ವ್ಯವಸ್ಥೆ, ಯಾರೋ ಅವ್ರನ್ನ ಕೇಳ್ರಿ, ರೋಡ್ ನೋಡ್ಕೊಳ್ಳೋಣ. ಜೈನ್ ಕೇಳ್ರಿ, ಜೈ ಆದ್ರೆ ಏನ್ ಕೇಳ್ರಿ, ಅಲ್ ಮೇಲೆ ಆದ್ರೆ ಇನ್ಯಾರನ್ನ ಕೇಳ್ರಿ. ಇವ್ರು ಯಾರು ಕೇಳ್ದೆ ಇದ್ರೆ ಯಾರನ್ನ ಕೇಳ್ಬೇಕು ಅಂತ ಎಲ್ಲೂ ಇಲ್ಲ. ಕೋರ್ಟ್ಗೆ ಹೋಗ್ರಿ, ಕೋರ್ಟ್ ಅಲ್ಲೂ ಅದಕ್ಕೇನಿದೆ ಅಂದ್ರೆ ಇಲ್ಲ. ಇಷ್ಟೇ ವ್ಯವಸ್ಥೆ ಇರೋದು.